ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹಾಯ ಸದಾ ಇಂದಿನಿಂದ ನಿಮ್ಮೊಂದಿಗೆ ಇರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಈ ವಚನದ ಭಾಗಕ್ಕೆ ನಾವು ಹೋಗುವಾಗ, ಈ ವಚನದ ಭಾಗದಲ್ಲಿ ಯೇಸು ಸ್ವಾಮಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಎಫೆಸ 1:4 ಪ್ರಕಾರ ನಾವು ಇವತ್ತು ದೇವರ ಒಂದು ವಾಗ್ದಾನದ ವಾಕ್ಯಗಳನ್ನು ತೆಗೆದುಕೊಂಡು ನಾವು ಈ ವಚನವನ್ನು ನೋಡುವಾಗ, ದೇವರ ಕೃಪೆ ನಮ್ಮ ಕುಟುಂಬದ ಮೇಲೆ ಇಳಿದು ಬರಲಿ ಮತ್ತು ಈ ವಾಕ್ಯದಂತೆ ನಮ್ಮನ್ನು ನಡೆಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ವಾಕ್ಯದ ಭಾಗವನ್ನು ಕೇಳಿಕೊಳ್ಳೋ ಪ್ರಿಯರೇ, ಎಫೆಸ 1:4 ಏನು ಬರೆದಿದೆ ಅಂತಂದರೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದು ಉತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಗಾದರೆ ನೀನು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಕ್ಷಣೆ ಹೊಂದಿಲ್ಲ. ಯಾವುದೋ ಜಾತಿ ಜನಾಂಗದಿಂದ ನಾವು ಬಂದಿರ್ಬೋದು, ನಾವು ಕ್ರೈಸ್ತರ ಅಲ್ಲದೆ ಇದ್ದರೂ ಕೂಡ, ನಾವು ಕ್ರಿಶ್ಚಿಯನ್ಸ್ ಅಲ್ಲದೆ ಇದ್ದರೂ ಕೂಡ ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿದ್ದೇವೆ, ಕ್ರಿಸ್ತನನ್ನು ಅನುಸರಿಸುವವರಾಗಿದ್ದೇವೆ, ಕ್ರಿಸ್ತನನ್ನು ಪ್ರಾರ್ಥಿಸುವವರಾಗಿದ್ದೇವೆ. ಕ್ರಿಸ್ತನನ್ನು ಪ್ರಾರ್ಥಿಸಿದ ಮಾತ್ರಕ್ಕೆ ನಾವು ಕ್ರೈಸ್ತರಲ್ಲ, ಕ್ರಿಸ್ತನನ್ನು ಪ್ರಾರ್ಥಿಸಿದ ಮಾತ್ರಕ್ಕೆ ನಾವು ಕ್ರಿಶ್ಚಿಯನ್ಸ್ ಅಲ್ಲ. ಇದು ಒಂದನ್ನು ಅರ್ಥ ಮಾಡಿಕೊಳ್ಳಿ. ನಾವು ನಮ್ಮ ಜನಾಂಗದಲ್ಲೇ ಇದ್ದೇವೆ, ನಮ್ಮ ಧರ್ಮದಲ್ಲೇ ಇದ್ದೇವೆ, ನಾವು ಧರ್ಮಕ್ಕೆ ಗೌರವ ಕೊಡ್ತಾ ಇದ್ದೇವೆ. ಆದರೆ ನಾವು ಆರಾಧಿಸುವಂಥ ದೇವರು ಯೇಸು ಕ್ರಿಸ್ತನಾಗಿ ನಾವು ಅಂಗೀಕರಿಸಿಕೊಂಡಿದ್ದೇವೆ. ಯಾಕೆಂದರೆ ಎಲ್ಲ ಕಡೆಗಳಲ್ಲಿ ಹೋಗಿ ಅದ್ಭುತಗಳು ಆಶೀರ್ವಾದಗಳು ಆಗದೇ ಇದ್ದಾಗ, ಯೇಸು ಸ್ವಾಮಿ ಹತ್ರ ಬಂದಾಗ, ನಮ್ಮ ಕುಟುಂಬದ ಕೆಲವೊಂದು ಸಂಗತಿಗಳು ನೆರವೇರಿದಾಗ ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ನಾವು ಅವ್ರನ್ನ ಆರಾಧಿಸ್ತಿದ್ದೇವೆ. ಇದು ಮತ ಬದಲಾವಣೆಗಳು ಅಲ್ಲ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತು ನಾನು ಯೇಸು ಕ್ರಿಸ್ತನ ಆರಿಸಿಕೊಂಡೆ ಅಂತ ಹೇಳೋದಕ್ಕಿಂತ ಇಲ್ಲಿ ಬೈಬಲ್ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಬರೆದಿದೆ, ನಮ್ಮನ್ನು ಜಗದು ಉತ್ಪತ್ತಿಗಿಂತ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾರೆ. ಹಾಗಾದರೆ ದೇವರು ಹುಟ್ಟೋದಕ್ಕಿಂತ ಮೊದಲೇ ನಿನ್ನನ್ನು ಆಯ್ಕೆ ಮಾಡಿಬಿಟ್ಟಿದ್ದಾರೆ. ನಾವು ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದೀವಿ, ಯೇಸುವಿನ ಚರ್ಚಿಗೆ ಹೋಗ್ತೀವಿ, ಯಾವುದೇ ಜಾತಿ ಜನಾಂಗ ಧರ್ಮಗಳಲ್ಲಿ ಇದ್ದರೂ ಕೂಡ ದೇವರು ಅಲ್ಲಿಂದ ಕರೆದುಕೊಂಡು ಬಂದು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಾಗಾದರೆ ಪ್ರಿಯರೇ, ನಾವು ಚರ್ಚಿಗೆ ಹೋದವರಲ್ಲ. ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಚರ್ಚಿಗೆ ಹೋಗ್ಬಿಟ್ಟೆ, ಅಯ್ಯೋ ನನಗೆ ಈ ಥರ ಮತಾಂತರ ಆಗೋಯ್ತು, ಅದೆಲ್ಲ ಲೆಕ್ಕಾಚಾರ. ಸುಮಾರು ಜನ ಹೇಳ್ತಾರೆ ಯೇಸು ಹತ್ರ ಸೇರ್ಕೊಬಿಟ್ಟಿದ್ದೀರಂತೆ, ಯೇಸುವರಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಂತೆ. ಏನು ಕನ್ವರ್ಟು ಏನಿದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಕೂಡ ಇವತ್ತು ಕೂಡ ನಮ್ಮ ಧರ್ಮಕ್ಕೆ ನಾವು ಬೆಲೆ ಕೊಡ್ತಾ ಇದ್ರು ಕೂಡ ನಾವು ಅದಕ್ಕೆ ಕೊಡುವಂಥ ಗೌರವವನ್ನು ಕೊಡ್ತಾ ಇದ್ದೀವಿ. ಆದರೆ ಯೇಸು ಕ್ರಿಸ್ತನನ್ನು ಮಾತ್ರ ನಾವು ಆರಾಧಿಸಿಕೊಂಡು ಆಶ್ರಯಿಸಿಕೊಂಡು ಇದ್ದೀವಿ ಪ್ರಿಯರೇ. ಇದರಲ್ಲಿ ನಾವು ಏನು ತಪ್ಪಾಗಿ ತಿಳ್ಕೊಬಾರ್ದು. ಇದರಲ್ಲಿ ನೋಡಿ ಪ್ರಿಯರೇ, ದೇವರೇ ಹುಟ್ಟೋದಕ್ಕಿಂತ ಮೊದಲೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿರೋದ್ರಿಂದಲೇ ನಾವು ಒಂದಲ್ಲ ಒಂದು ಕಾರಣದಿಂದ ನಾವು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಸುಮ್ಮನೆ ಯಾರು ಬಂದಿಲ್ಲ ಪ್ರಿಯರೇ. ದೇವರ ಚಿತ್ತ ಇಲ್ಲದೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ದೇವರ ಚಿತ್ತ ಇರೋದಕ್ಕೇ ನಾವು ಬಂದಿದ್ದೀವಿ. ಹಾಗಾದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಏಕೆ ಆರಿಸಿಕೊಂಡೆವು ಎಂಬುದನ್ನು ನೋಡೋದೆ. ಅದರ ಪ್ರಿಯರೇ, ನಾವು ಪ್ರೀತಿಯಲ್ಲಿ ನಡೆದು, ನೋಡಿ ಓದ್ತಾ ಇದ್ದೀನಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮೊದಲೇ ಆರಿಸಿಕೊಂಡನು. ಹಾಗಾದರೆ ಕ್ರಿಸ್ತನಲ್ಲಿ ಬರುವಾಗ ಮೊದಲ ಪಾಠ ಮತಾಂತರ ಅಲ್ಲ, ಜಾತಿ ಬಿಟ್ಟು ಬನ್ನಿ ಅಂತ ಹೇಳೋದಲ್ಲ. ಮೊದಲನೇದಾಗಿ ಪ್ರೀತಿನ ಬೋಧನೆ ಮಾಡ್ತಾರೆ. ಯಾವುದು? ಕ್ರಿಸ್ತನಲ್ಲಿ ಬಂದವರಿಗೆ ಮೊದಲನೇದಾಗಿ ತಿಳಿಸುವಂಥದ್ದು ಪ್ರೀತಿಯ ಬೋಧನೆ. ಒಂದು ದೇವರ ಮೇಲೆ ಹೇಗೆ ಪ್ರೀತಿ ಇಡಬೇಕು, ಇನ್ನೊಂದು ಜನಗಳೊಂದಿಗೆ ಯಾವ ಥರ ಪ್ರೀತಿ ಇಡಬೇಕು, ಮತ್ತು ನಿನ್ನ ಪ್ರೀತಿ ಯಥಾರ್ಥವಾಗಿರಬೇಕು. ತಪ್ಪಾದ ಪ್ರೀತಿಗಳನ್ನು ಮಾಡಬಾರ್ದು, ಲಾಭಕ್ಕೋಸ್ಕರ ಪ್ರೀತಿ ಮಾಡಬಾರ್ದು, ಮೋಸ ವಂಚನೆಯ ಪ್ರೀತಿಗೋಸ್ಕರ ಮಾಡಬಾರ್ದು, ಕಪಟತನದ ಪ್ರೀತಿ ಮಾಡಬಾರ್ದು, ಯಥಾರ್ಥವಾದ ಪ್ರೀತಿ ಇರಬೇಕು. ದೇವರಲ್ಲೂ ಕೂಡ ನಿನಗೆ ಯಥಾರ್ಥ ಪ್ರೀತಿ ಇರಬೇಕು. ದೇವರು ಕೊಡ್ತಾರೆ, ದೇವರಿಂದ ಆಶೀರ್ವಾದ ಆಗಲಿ, ದೇವರ ಲಾಭಕ್ಕೋಸ್ಕರ ಇವತ್ತು ಪ್ರೀತಿ ಮಾಡೋರಿದ್ದಾರೆ. ಅದು ತಪ್ಪು ಪ್ರಿಯರೇ. ಜನಗಳಲ್ಲೂ ಕೂಡ ಅಷ್ಟೇ. ಕೆಲವೊಂದು ಜನಗಳನ್ನು ಏನು ಮಾಡ್ತಿರ್ತಾರೆ, ಅವನು ಶ್ರೀಮಂತ, ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ನನ್ನ ಕಷ್ಟಕ್ಕೆ ಆಗ್ತಾ ಇದ್ದಾನೆ ಅಂತ ಮಾತ್ರ ಪ್ರೀತಿ ಮಾಡ್ತಾರೆ. ಆದರೆ ನಿಜವಾದ ಯಥಾರ್ಥ ಪ್ರೀತಿ ಎಲ್ಲರಲ್ಲೂ ಬೇಕು. ಶ್ರೀಮಂತನ ಕಂಡ್ರೆ ಒಂಥರ ಪ್ರೀತಿ, ಬಡವ್ರನ್ನ ಕಂಡ್ರೆ ಒಂಥರ ಪ್ರೀತಿ, ಮೇಲ್ಜಾತಿ ಕೀಳು ಜಾತಿ ಮಾಡಿಕೊಂಡು ಪ್ರೀತಿಯಲ್ಲಿ ತಾರತಮ್ಯ, ಹಣಕಾಸಿನ ವಿಷಯದಲ್ಲಿ ಹೆಚ್ಚುಗಾರಿಕೆ ಇದ್ದರೆ, ಶ್ರೀಮಂತರಾಗಿದ್ದರೆ ಒಂಥರ ಪ್ರೀತಿ, ಸೌಂದರ್ಯ ಉಳ್ಳವ್ರನ್ನ ಮೇಲೆ ಒಂಥರ ಪ್ರೀತಿ, ವಿದ್ಯಾವಂತರ ಮೇಲೆ ಒಂಥರ ಪ್ರೀತಿ. ಇದು ಪ್ರೀತಿ ಅಲ್ಲ ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಿರೋದು, ಪರಲೋಕದ ಯೇಸು ಸ್ವಾಮಿ ಜಾತಿ ಜನಾಂಗನ ನೋಡದೆ ಇಡೀ ಲೋಕಕ್ಕೋಸ್ಕರ ತನ್ನ ರಕ್ತವನ್ನು, ಯೋಹಾನ 3:16 ಪ್ರಕಾರ ಅವ್ರು ಏನು ಮಾಡಿದ್ರು, ಇಡೀ ಲೋಕ ರಕ್ಷಣೆಗೋಸ್ಕರ ಅವ್ರು ಬಂದರು ಪ್ರಿಯರೇ.
ಅವರು ಇಡೀ ಲೋಕಕ್ಕೆ ರಕ್ತನ ಸುರಿಸಿದ್ರು. ಆದರೆ ಅದನ್ನು ನಂಬಿ ಯಾರು ಬರ್ತಾರೋ ಅವರಿಗೆ ರಕ್ಷಣೆ, ನಂಬದಿದ್ದವರಿಗೆ ಏನು ಮಾಡ್ಕೊಳಕ್ಕಾಗೋದಿಲ್ಲ, ನಂಬಿ ಬಂದವರಿಗೆ ರಕ್ಷಣೆ. ಹಾಗಾದರೆ ಎಂಥ ಪ್ರೀತಿ ಇರಬೇಕು. ಯೇಸು ಸ್ವಾಮಿ ಆ ಜನಾಂಗ ಈ ಜನಾಂಗ ನೋಡದೆ ಸರ್ವ ಜನಾಂಗಕ್ಕೂ ಅವ್ರು ಯಾವ ಥರ ಪ್ರೀತಿ ತೋರಿಸಿದ್ರು ಅದೇ ಪ್ರೀತಿ ನನ್ನಲ್ಲೂ ನಿನ್ನಲ್ಲೂ ಇರಬೇಕು ಅಂತ ಸ್ವಾಮಿ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಹಾಗಾದರೆ ಮತ್ತೆ 28:18-19 ಪ್ರಕಾರ ಭೂಲೋಕದ ಎಲ್ಲ ಕಡೆ ಜನಾಂಗಕ್ಕೂ ಸುವಾರ್ತೆ ಸಾರಿರಿ. ಯಾವ ಸುವಾರ್ತೆ? ಪ್ರೀತಿಯ ಸುವಾರ್ತೆ. ನಮಗೋಸ್ಕರ ದೇವರು ತಾನೇ ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮ ಮೇಲೆ ಪ್ರೀತಿಯಿಂದ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ರಕ್ಷಣೆ ಮಾಡಿ ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಲೋಕದ ಪ್ರೀತಿಯನ್ನು ಬಿಟ್ಟು ಪರಲೋಕದ ಪ್ರೀತಿಯನ್ನು ತೋರಿಸಬೇಕು ಅಂತ ಪ್ರಪ್ರಥಮವಾಗಿ ನಾವು ಬೋಧಿಸ್ತೇವೆ ಪ್ರಿಯರೇ. ಎರಡನೇದಾಗಿ, ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಪರಿಶುದ್ಧರಾಗಿರಬೇಕು ಪ್ರಿಯರೇ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತುಕತೆ, ನಮ್ಮ ಕಣ್ಣಿನ ನೋಟ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ತಗೊಂಡು 1ನೇ ಯೋಹಾನದಲ್ಲಿ ಬರೆದಿದೆ. ಇದರಲ್ಲಿ ನಾವು ಪರಿಶುದ್ಧರಾಗಿರಬೇಕು. ಇವತ್ತು ತಪ್ಪಾದ ಮಾತುಗಳು, ನಾಟಕದ ಮಾತುಗಳು, ಬಣ್ಣದ ಮಾತುಗಳು, ಕಿತಾಪತಿಯ ಮಾತುಗಳು, ಅನ್ಯಾಯದ ಮಾತುಗಳು ಮತ್ತು ಕೆಟ್ಟ ಕೆಟ್ಟ ಕಾರ್ಯಗಳು ನೋಡುವುದರ ಮೂಲಕ, ಕೇಳುವುದರ ಮೂಲಕ, ಮಾತಾಡೋದರ ಮೂಲಕ, ಶರೀರದ ಕ್ರಿಯೆಗಳ ಮೂಲಕ ಇವತ್ತು ಮಾಡ್ತಾ ಇದ್ದೀವಿ ಪ್ರಿಯರೇ. ಇದನ್ನು ಬಿಟ್ಟು ದೇವರ ವಾಕ್ಯದಲ್ಲಿ ಏನು ಹೇಳಿದೆಯೋ ಅದರ ಪ್ರಕಾರ ಪರಿಶುದ್ಧರಾಗಿ ನಡಿಬೇಕು. ಈ ಪರಿಶುದ್ಧತೆ ಬಗ್ಗೆ ಕೂಡ ನಾವು ಬೋಧನೆ ಮಾಡ್ತೀವಿ. ಒಂದನೇದಾಗಿ ದೇವರ ಪ್ರೀತಿ ಬಗ್ಗೆ, ಎರಡನೇದಾಗಿ ದೇವರು ಪರಿಶುದ್ಧನಾಗಿರೋ ಪ್ರಕಾರ, ನಿನ್ನನ್ನು ಕರೆದಾತನು ಪರಿಶುದ್ಧ ಪ್ರಕಾರ ನೀವು ಕೂಡ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕು ಅಂತ 1ನೇ ಪೇತ್ರ 1ನೇ ಅಧ್ಯಾಯ 15-16 ಬರೆದಿದೆ ಪ್ರಿಯರೇ. ಆಗ ದೇವರು ಪರಿಶುದ್ಧರಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು. ಪಾಪದ ಜೀವಿತಕ್ಕೆ ನಾವು ಕಡಿವಾಣ ಆಗ್ತೀವಿ. ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳುವಂಥ ಬೋಧನೆಯನ್ನು ಮಾಡ್ತೀವಿ ಪ್ರಿಯರೇ. ಹಾಗಾದರೆ ನಮ್ಮನ್ನು ಆರಿಸಿಕೊಂಡಿದ್ದಕ್ಕೆ ಒಂದನೇದಾಗಿ ದೈವಿಕ ಪ್ರೀತಿಯನ್ನು ದೇವರ ಮೇಲೂ ಮತ್ತು ಮನುಷ್ಯರ ಮೇಲೂ ತೋರಿಸ್ಬೇಕು. ಮನುಷ್ಯರ ಮೇಲೆ ತೋರಿಸುವಾಗಲೂ ದೇವರ ಪ್ರೀತಿನೇ ತೋರಿಸ್ಬೇಕು, ಯಥಾರ್ಥವಾದಂಥ ಪ್ರೀತಿನ ತೋರಿಸ್ಬೇಕು. ಹಾಗೆಯೇ ಪರಿಶುದ್ಧತೆ, ಅವರಿಗೆ ಪರಿಶುದ್ಧರಾಗಿರು ಇವರಿಗೆ ಪರಿಶುದ್ಧರಾಗಿರು ಅಂತ ಬೋಧಿಸೋದಕ್ಕಿಂತ ನನ್ನನ್ನು ನಾನು ಪರಿಶುದ್ಧ ಮಾಡಿಕೊಂಡ್ರೆ ನನ್ನ ಕುಟುಂಬ ಆಟೋಮೆಟಿಕ್ಕಾಗಿ ಪರಿಶುದ್ಧ ಆಗ್ತದೆ. ನಮ್ಮನ್ನು ನೋಡಿದಾಗ ಆ ಜನಗಳೇ ಸೈಲೆಂಟಾಗಿ ಅವರು ಪರಿಶುದ್ಧರಾಗ್ತಾರೆ ಪ್ರಿಯರೇ. ಮೂರನೇದಾಗಿ ದೋಷವಿಲ್ಲದವರು. ನಮ್ಮನ್ನು ಯೇಸು ಸ್ವಾಮಿ ನೋಡಿದಾಗ ಒಂದು ಚೂರು ದೋಷ ಕಾಣಬಾರ್ದು. ನ್ಯಾಯ ತೀರ್ಪಿನ ಸಮಯ ಬರ್ತದೆ ಪ್ರಿಯರೇ. ಮಾಡಿದುಣ್ಣೋ ಮಾರಾಯ ಅಂತ ಲೋಕದಲ್ಲಿ ಹೇಳಿದ್ರೆ, ಪರಲೋಕದಲ್ಲಿ ಹೇಳ್ತಾ ಇದೆ, ಅವನವನು ಮಾಡಿದ ಪ್ರತಿಫಲಕ್ಕೆ ತಕ್ಕಾಗೆ ನಾನು ಪ್ರತಿಫಲ ಕೊಡ್ತೀನಿ, ಅವನವನ ನಡತೆಗೆ ತಕ್ಕ ಹಾಗೆ ಪ್ರತಿಫಲವನ್ನು ನಾನು ಕೊಡ್ತೀನಿ ಅಂತೇಳಿ ರೋಮಪುರ 12ನೇ ಅಧ್ಯಾಯದಲ್ಲಿ ಬರೆದಿದೆ, ಪ್ರಕಟಣೆಗಂತ 22ರಲ್ಲಿ ಬರೆದಿದೆ. ಹಾಗಾದರೆ ಪ್ರಿಯರೇ, ನಮ್ಮನ್ನು ದೇವರು ನೋಡಿದಾಗ ನಮ್ಮಲ್ಲಿ ದೋಷ ಇರಬಾರ್ದಾದರೆ ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಒಂದೊಂದು ದೋಷಗಳು ಅಂಟ್ಕೊಬಿಡ್ತದೆ ಪ್ರಿಯರೇ. ತಪ್ಪಾದಂಥ ರೀತಿಯಲ್ಲಿ ನಡವಳಿಕೆಗಳು ಬಂದೋಗ್ಬಿಡ್ತದೆ. ನಾವು ಪಾಸ್ಟರ್ಸ್ಗಳಾಗಿ ನಾವು ಹೇಳ್ತಾ ಇದ್ವಿ, ತಪ್ಪುಗಳು ಬಂದೋಗ್ಬಿಡುತ್ತೆ. ಆದರೆ ಅದನ್ನೇ ದೊಡ್ಡ ಬೆಟ್ಟ ಮಾಡ್ಕೋಬೇಡಿ, ಅದನ್ನು ತಿದ್ದುಕೊಂಡು ಹೋದ್ರೇ ಆಶೀರ್ವಾದ. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ ಬರೆದಿದೆ, 18ನೇ ಅಧ್ಯಾಯದಲ್ಲಿ ಬರೆದಿದೆ, ದೋಷಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಶುಭ ದೊರೆಯೋದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರಿಗೆ ಕರುಣೆ ದೊರೆಯುವುದು ಅಂತೇಳಿ. ಹಾಗಾದರೆ ನಾವು ಒಪ್ಕೊಂಡು ಬಿಟ್ಬಿಡೋಣ ಪ್ರಿಯರೇ. ಒಪ್ಪಿಕೊಂಡು ನಾವು ಯಾವಾಗ ಬಿಟ್ಬಿಡ್ತೀವೋ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದೆ. ಹಾಗಾದರೆ ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡ್ರು ಕ್ರಿಸ್ತ ಯೇಸುವಿನಲ್ಲಿ? ಒಂದನೇದಾಗಿ ಪ್ರೀತಿಯಲ್ಲಿ ನಡಿಬೇಕು, ಎರಡನೇದಾಗಿ ಪರಿಶುದ್ಧತೆಯಲ್ಲಿ ಇರಬೇಕು, ಮೂರನೇದಾಗಿ ದೋಷವಿಲ್ಲದವರಾಗಿ ನಡಿಬೇಕು. ಜನಗಳ ದೃಷ್ಟಿಲೂ ನಾವು ದೋಷ ಇಲ್ಲದವರಾಗಿರಬೇಕು, ದೇವರ ದೃಷ್ಟಿಲೂ ಕೂಡ ದೋಷ ಇಲ್ಲದವರಾಗಿ ನಡಿಬೇಕು. ಜನಗಳು ಬ್ಯಾಡದಿರೋ ಮಾತುಗಳನ್ನ ಹೇಳೋದು ಹೇಳ್ಕೊಳ್ಳಿ, ನಿನ್ನ ಮನಸ್ಸಾಕ್ಷಿ ಹೇಳಬೇಕು ನಾನು ದೋಷಿ ಅಲ್ಲ. ಇಂತಹ ಒಂದು ವಿಷಯದಲ್ಲಿ ನನ್ನ ಮೇಲೆ ದೋಷ ರೋಪಣೆ ಮಾಡ್ತಾ ಇದ್ದಾರೆ, ಆದರೆ ನಾನು ದೋಷಿ ಅಲ್ಲ ಅಂತ ಹೇಳೋ ಭಾವನೆ ನಿನ್ನ ಮನಸಾಕ್ಷಿ ನಿನಗೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಎಲ್ಲಿ ನಮ್ಮನ್ನು ಯಾಕೆ ಆರಿಸಿಕೊಂಡ್ರೆ ಹೇಳೋದಕ್ಕೆ ಇನ್ನೊಂದ್ಸಲ ಓದ್ತೀನಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು, Efeಸ 1:4, ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದ ಉತ್ಪತ್ತಿಗಿಂತ ಮುಂಚೆನೇ ಕ್ರಿಸ್ತನಲ್ಲಿ ಆರಿಸಿಕೊಂಡ್ರು. ಆಗ ನಾವು ಇವತ್ತು ನಿನ್ನೆಯವರಲ್ಲ. ನಮ್ಮ ದೇಹಕ್ಕೆ ಮಾತ್ರ ಆಯಸ್ಸು, ನಮ್ಮ ಆತ್ಮಕ್ಕೆ ಆಯಸ್ಸಿಲ್ಲ. ನಾವು ನಿನ್ನೆ ಮೊನ್ನೆಯವರಲ್ಲ. ಈ ಲೋಕ, ಈ ಜಗತ್ತು ಉಂಟಾಗೋದಕ್ಕಿಂತ ಮೊದಲನೇ ನಾವು ಕ್ರಿಸ್ತ ಯೇಸುವಿನಲ್ಲಿ ಆರೈಕೆ ಮಾಡಿದರೆ ನಾವು ಇವತ್ತು ನಿನ್ನೆ ಮೊನ್ನೆಯವರಲ್ಲ ಪ್ರಿಯರೇ. ನಾವು ಆದಿಯಿಂದಲೇ ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದ್ದು ಬಂದವರು. ಇದು ಒಂದನ್ನು ತಿಳ್ಕೊಳ್ಳಿ, ಇವತ್ತು ಶರೀರಕ್ಕೆ ಸಾವಿದೆ, ಶರೀರಕ್ಕೆ ಕೊನೆ ಇದೆ, ಶರೀರಕ್ಕೆ ಮರಣ ಇದೆ, ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಪರಲೋಕಕ್ಕೆ ಹೋಗಲೇಬೇಕಾದ
ಮಾಡಬೇಕಾದ್ರೆ ನಾವು ಈ 3 ಕಾರ್ಯಗಳನ್ನ ಮಾಡಲೇಬೇಕಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ, ಹಾಗೂ ನಮ್ಮ ಸೇವೆಗಾಗಿ ಪ್ರಾರ್ಥಿಸಿ. ದಯವಿಟ್ಟು ಇದನ್ನು ಕೇಳಿಸ್ಕೊಂಡಿರ್ತಕ್ಕಂಥವ್ರು ವಾಟ್ಸಾಪ್ನಲ್ಲಿ ನಿಮ್ಮ ಲೈಕ್ ಕಮೆಂಟ್ಗಳನ್ನ ಕೊಡದೇನೆ ನೀವು ಅದನ್ನು ಯೂಟ್ಯೂಬ್ಗೆ ತೆಗೆದುಕೊಂಡು ಹೋಗಿ ಲೈಕ್ ಕಮೆಂಟ್ ಕೊಡಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಪ್ರಿಯರೇ. ಯಾಕೆಂದರೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ಶೇರ್ಗಳು ನಮ್ಮ ಸೇವೆಗೆ ಇನ್ನಷ್ಟು ಪ್ರೋತ್ಸಾಹದಾಯಕವಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.